ರಕ್ಷಣೆ ಮಾಡ್ಕೋಬೇಕಂತ ಹೇಳ್ತಾ ಇರ್ತೀರ. ಅಂದರೆ ಪ್ರೀತಿಸೋ ಹೃದಯಗಳೇ ಹಂಗೆ ಅಲ್ವಾ? ಇವಾಗ ನೀವು ಯಾರನ್ನಾದ್ರೂ ತುಂಬಾ ಇಷ್ಟಪಡ್ತಾ ಇದ್ರೆ ಅವ್ರಿಗೇನು ಆಗಬಾರ್ದಂತ ಒಂದು ರಕ್ಷಣೆನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಾ. ಕೆಲವರು ಬದಲಾಗ್ತಾರೆ, ಕೆಲವರು ಆಗೋದಿಲ್ಲ. ಕೆಲವರು ಖಂಡಿತ ಆಗೋದಿಲ್ಲ. ಅವ್ರು ಮಾಡಿದ್ದೇ ಸರಿ ಅನ್ನೋ ರೀತಿ ಇರ್ತಾರೆ. ಮುಂದೊಂದು ದಿನ ಮೋಸ ಹೋಗಿ ಕಣ್ಣೀರಾಗ್ತಾರೆ. ತುಂಬ ಜನಗಳ ಒಂದು ಜೀವನ ಹಿಂಗೆ ಆಗಿದೆ. ಜೊತೆಗಿರೋ ಜೀವ ಎಷ್ಟೋ ಉಳಿಸ್ಕೋಬೇಕು, ರಕ್ಷಣೆ ಮಾಡ್ಕೋಬೇಕಂತ ಹೇಳಿದರೂ ಕೂಡ ಕೇಳೋದಿಲ್ಲ. ಯಾರು ಬಣ್ಣದ ಮಾತುಗಳನ್ನ ಆಡ್ತಾರಲ್ಲ ಅವರೇ ತುಂಬ ಒಳ್ಳೆಯವರಂತ ನಂಬಿಬಿಟ್ಟಿರ್ತಾರೆ. ಕೊನೆಗೊಂದಿನ ಮೋಸ ಹೋಗ್ತಾರೆ, ಅವರಿಂದ ಕಣ್ಣೀರು ಹಾಕೋಕ್ಕೆ ಶುರು ಮಾಡ್ತಾರೆ. ಇಷ್ಟೇ, ಕೆಲವರು ಬದಲಾಗ್ತಾರೆ, ಕೆಲವರು ಆಗೋದಿಲ್ಲ. ಇಲ್ಲಿ ಉದ್ದೇಶ ನಾನು ಹೇಳ್ತಿರುವಂಥದ್ದು ಏನಂತ ಅಂದರೆ, ಅಂಥವರಿಂದ ಪ್ರೀತಿನ ಬಯಸ್ಬೇಡಿ. ಮುಖ್ಯವಾಗಿ ಅಂಥವರಿಂದ ಪ್ರೀತಿನ ಬಯಸೋದಾಗಲಿ, ಅಂಥವ್ರ ಜೊತೆ ಮಾತಾಡಬೇಕಂತ ಬಯಸೋದಾಗಲಿ, ಅಂಥವ್ರು ಇಲ್ಲ ಅಂದರೆ ನಾನು ಬದುಕಲ್ಲ ಅನ್ನೋದಾಗಲಿ, ಇದನ್ನು ಮೊದಲು ತಲೆಯಿಂದ ತೆಗೆದುಬಿಡಿ. ನಿಮಗೂ ಕೂಡ ಒಂದು ಮನಸ್ಸಿದೆ, ನಿಮಗೂ ಕೂಡ ಆಸೆ ಆಕಾಂಕ್ಷೆಗಳಿದೆ. ಅದು ಸಿಗ್ತಾ ಇಲ್ಲ, ಬರೀ ನೋವೇ ಆಗ್ತಾ ಇದೆ. ಹುಟ್ಟಿದಾಗಿಂದ ಇಲ್ಲಿವರೆಗೂ ಕೂಡ ಬರೀ ಇದೆ. ಆದರೆ ನೀವು ನಗ್ನಾಗ್ತಾ ಇರೋದು ಬೇಡವಾ? ಇಲ್ಲೇನಾಗ್ತಾ ಇದೆ, ನಿಮಗೆ ನೋವು ಕೊಡೋರು ತುಂಬ ಖುಷಿಯಾಗಿದ್ದಾರೆ. ಆದರೆ ನಿಜವಾದ ಪ್ರೀತಿ ಅಂತ ನಂಬಿ ನೋವನ್ನು ಅನುಭವಿಸ್ತಾ ಇರೋರು ನೀವು. ಒಂದು ಊಟನೂ ಮಾಡೋಕ್ಕಾಗ್ದಂಗೆ ಬರೀ ಅವ್ರ ಯೋಚನೆಯಲ್ಲೇ, ಒಂದು ಮೆಸೇಜ್ ಬಂದ ತಕ್ಷಣ ಅವರೇ ಮಾಡಿದಾರನಂತ ನೋಡೋದು, ಯಾವುದೋ ಕಂಪ್ನಿ ಮೆಸೇಜ್ ಇದ್ದ ತಕ್ಷಣ ಅದಕ್ಕೊಂದು ಏನಂದರೆ ಆಗೋವಂಥ ನೋವೇ ಬೇರೆ. ನಿಮಗೆ ಮಾಡಿಲ್ವಲ್ಲ ಅಂತ ಅವ್ರು ವಾಟ್ಸಪ್ ಆನ್ಲೈನ್ ಚೆಕ್ ಮಾಡ್ಕೊಂಡಿರೋದಾಗಿರ್ಬೋದು, ಅಥವಾ ಯಾವಾಗ ಮಾಡ್ತಾರಂತ ಕಾಯ್ತಾನೆ ಇರೋದಾಗಿರ್ಬೋದು, ಅಥವಾ ಒಂದು ಸಲ ಅವ್ರು ಕಾಲ್ ಮಾಡಿಬಿಟ್ರು ಅಂದರೆ ಮಾಡೋ ಕೆಲಸನ ಬಿಟ್ಟು ಅವ್ರ ಜೊತೆ ಮಾತಾಡೋದು ಕುತ್ಕೊಳ್ಳೋದಾಗಿರ್ಬೋದು. ಅವ್ರು ಮತ್ತಿಷ್ಟು ನೋವನ್ನ ಕೊಡ್ತಾರೆ, ಅವರೇ ನಿಮ್ಮ ಜೊತೆ ಜಾಸ್ತಿ ಮಾತಾಡೋದಿಲ್ಲ. ಇದು ರಿಯಾಲಿಟಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ ಇವರೇ, ಅವರು ಪ್ರತಿ ಕ್ಷಣ ನಿಮ್ಮ ಮನಸ್ಸಿಗೆ ನೋವಾಗೋ ರೀತಿ ನಡ್ಕೋತಾ ಇದ್ದಾರೆ. ಅವ್ರ ವರ್ತನೆಗಳು ಬದಲಾಗ್ತಾ ಇದೆ, ಅವರ ಮಾತುಗಳು ನಿಮ್ಮನ್ನು ತುಂಬಾ ಕೀಳಾಗಿ ನೋಡ್ತಾ ಇದ್ದಾರೆ, ಅವರು ನೋಡುವ ದೃಷ್ಟಿನೇ ತುಂಬ ಬದಲಾಗಿದೆ ಅಂದಾಗ ಖಂಡಿತ ನಿಮ್ಮನ್ನು ನೀವು ಬಿಟ್ಕೊಡ್ಬೇಡಿ. ಇಲ್ಲಿ ಒಬ್ಬರನ್ನ ಪ್ರೀತಿ ಮಾಡಬೇಕಂತ ಅಂದರೆ ಏನು ಗೊತ್ತಾ, ಅವ್ರು ಅರ್ಥ ಮಾಡ್ಕೊಂಡ್ರೆ ಮಾತ್ರ. ಈಗ ಒಬ್ಬರನ್ನ ಪ್ರೀತಿ ಮಾಡಬೇಕಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರಪ್ಪ, ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇಷ್ಟಪಟ್ಟಿರ್ತೀವಿ. ಆ ಪ್ರೀತಿಗೂ ಬೆಲೆ ಇಲ್ಲ, ಮನಸ್ಸಿಗೂ ಬೆಲೆ ಇಲ್ಲ. ನೀವು ಕಾಯ್ತಾ ಇದ್ರಲ್ಲ, ನೀವು ಕೊಡ್ತಿರುವಂಥ ಸಮಯಕ್ಕೂ ಬೆಲೆ ಇಲ್ಲ, ನಿಮ್ಮ ಕಾಳಜಿಗೂ ಬೆಲೆ ಇಲ್ಲ ಅಂತಂದಾಗ ಅವ್ರು ಯಾಕೆ ಬೇಕು? ನಿಜ ಅಲ್ವಾ? ಅವ್ರು ಯಾಕೆ ಬೇಕು? ಅರ್ಥನೇ ಮಾಡ್ಕೊಂಡಿಲ್ಲ, ಪ್ರತಿ ಕ್ಷಣ ಅವರಿಂದ ಬರೀ ನೋವನ್ನೇ ಅನುಭವಿಸ್ತಾ ಇದ್ದಾರೆ ಅಂದರೆ ಅವ್ರು ಯಾರಕ್ಕೆ ಬೇಕು ನಿಮಗೆ? ನಾನು ಇಷ್ಟೇ ಹೇಳಬಲ್ಲ. ನಾನು ಹೇಳೋದೇನಂತ ಅಂದರೆ, ನಿಮಗೂ ಕೂಡ ಒಂದು ಜೀವನ ಇದೆ, ನಿಮಗೂ ಕೂಡ ನಿಮ್ಮದೇ ಆದಂಥ ಒಂದು ಆಸೆ ಇರುತ್ತೆ, ನಿಮಗೂ ಕೂಡ ನಾನು ಹಿಂಗಿರ್ಬೇಕು ಅನ್ನೋದಿರುತ್ತೆ. ಅದೆಲ್ಲವೂ ಬಿಟ್ಟು ಇವರಿಂದ ಇವರಿಂದ ಬಯಸಿದ್ರು ಪ್ರೀತಿನ, ಅದೇ ಸಿಗ್ತಾ ಇಲ್ಲ, ಮತ್ತಿಷ್ಟು ನೋವನ್ನೇ ಅನುಭವಿಸೋದಾಗಿದೆ ಅಂತ ಖಂಡಿತ ಅಂಥವ್ರಿಂದ ದೂರ ಇರೋದೇ ತುಂಬ ಒಳ್ಳೆಯದು. ಈಗ ಜೊತೆಗಿದ್ದವರು ಮೋಸ ಮಾಡ್ತಾ ಹೋದರೆ ಎಷ್ಟಂತ ತಾಳ್ತೀರಾ? ಕರೆಕ್ಟ್ ಅಲ್ವಾ? ಈಗ ಪ್ರೀತಿ ಅಂತ ಬಂತು, ಮುಂದೆ ಒಂದಿನ ಮದುವೆ ಅಂತ ಹೋದ್ರಿ ಅಂತ ಅಂದ್ಕೊಳ್ಳಿ. ಜೊತೆಗಿದ್ದೂ ಕೂಡ ಅವ್ರು ಮತ್ತೊಬ್ಬರು ಸಹವಾಸಕ್ಕೆ ಹೋದ್ರೆ ಅಂದರೆ ಅವಾಗ ತಟ್ಕೋತೀರಾ ನೀವು? ಇಲ್ಲ ಅಲ್ವಾ? ತಟ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಅಂದರೆ ನೀವು ಪ್ರೀತಿ ಮಾಡಬೇಕಾದ್ರೆ ತಟ್ಕೊಳ್ತಾ ಇಲ್ಲ ಅಂದಮೇಲೆ ಮದುವೆ ಆದಮೇಲೆ ಮತ್ತೊಬ್ಬರು ಸಹವಾಸ ಮಾಡ್ತಾ ಇದ್ದಾರೆ. ಇಷ್ಟೊಂದು ಇಷ್ಟಪಟ್ಟಿರ್ತೀರಾ, ಎಲ್ಲರಿಗೂ ಕೂಡ ಹೇಳಿರ್ತೀರ, ನಾನು ಇಷ್ಟಪಟ್ಟ ಜೀವ ಚೆನ್ನಾಗಿ ನೋಡ್ಕೋಬೇಕಂತ ಇಷ್ಟಪಟ್ಟು ಮದುವೆ ಆಗಿದ್ದೀನಿ, ಎಲ್ಲರನ್ನೂ ಕೂಡ ನಾನು ಒಪ್ಪಿಸಿದ್ದೀನಿ, ಒಪ್ಪಿಲ್ಲ ಅಂದರೂ ಕೂಡ ಎದುರಾಕೊಂಡು ಮದುವೆ ಆಗಿದ್ದೀನಿ ಅಂತ ಹೇಳ್ಕೊಂಡಿರ್ತೀರ, ಅಷ್ಟು ಹೆಮ್ಮೆಯಿಂದ ಇರ್ತೀರ. ಅಷ್ಟಾದಮೇಲೆ ಕೆಲವು ದಿನಗಳು ಚೆನ್ನಾಗಿದ್ದವರು ಮತ್ತೆ ಮದುವೆ ಆದಮೇಲೆ ಬೇರೆಯವ್ರ ಸಹವಾಸಕ್ಕೆ ಹೋದರೆ ನೀವು ತಟ್ಕೋತೀರಾ? ಪ್ರೀತಿಸೋ ಹೃದಯ ಬೇರೆಯವ್ರ ಜೊತೆ ಕೈ ಹಿಡ್ಕೊಂಡು ಓಡಾಡೋದು ನೋಡಿದ್ರೇ ತಟ್ಕೊಳಕ್ಕಾಗಲ್ಲ ಅಂದಾಗ ಬೇರೆಯವ್ರ ಜೊತೆ ಅವ್ರು ಮತ್ತೊಂದು ಸಂಪರ್ಕವನ್ನು ಇಟ್ಕೊಳಕ್ಕೆ ತಟ್ಕೊಳ್ಳೋ ಶಕ್ತಿ ಇರಲ್ಲ ಅಲ್ವಾ? ಕೆಲವೊಂದು ಪ್ರೇಮಿಗಳನ್ನ ದೇವ್ರು ಹಿಂಗೆ ರಕ್ಷಣೆ ಮಾಡಿಬಿಡ್ತಾನೆ. ಒಳ್ಳೆಯವ್ರಂತ ನಂಬಿಬಿಟ್ರಿ, ಬೆಳ್ಳಿಗಿರೋದೆಲ್ಲ ಹಾಲಂತ ನಂಬಿದೆ, ನಾನು ಕೊಟ್ಟಿರಲಿಲ್ಲ ಅವ್ರನ್ನ ಜೀವನದಲ್ಲಿ, ನಾನು ಒಳ್ಳೇದು ಕೆಟ್ಟದನ್ನ ಎರಡನ್ನೂ ಕೊಡ್ತೀನಿ ಅಂತ ದೇವ್ರು ಹೇಳ್ತಾರೆ. ಆದರೆ ಆಯ್ಕೆ ನಿಮ್ಮದಾಗಿರುತ್ತೆ. ಒಳ್ಳೇದನ್ನ ಆಯ್ಕೆ ಮಾಡಿಕೊಂಡ್ರೆ ಒಳ್ಳೇದಾಗತ್ತೆ, ಕೆಟ್ಟದನ್ನ ಆಯ್ಕೆ ಮಾಡಿಕೊಂಡ್ರೆ ನೋವೇ ಆಗುತ್ತೆ, ಅಷ್ಟೇ ಇದರ ಅರ್ಥ. ಆದರೆ ನಾನು ಹೇಳುವಂಥದ್ದು ಏನಂತ ಅಂದರೆ, ಅವರಿಂದ ಬರೀ ನಿಮಗೆ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿನೇ ಇಲ್ಲದಂಗೆ ಆಗ್ತಾ ಇದೆ ಅಂದರೆ ದಯವಿಟ್ಟು ಅಂಥವರಿಂದ ದೂರ ಇರಬೇಕು. ಈಗ ಆಲ್ರೆಡಿ ತುಂಬ ಜನಗಳು ಜೀವನವನ್ನು ಹಾಳು ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ಮದುವೆ ಆಗಿ ಕೂಡ ಇಷ್ಟಪಟ್ಟು ಮದುವೆ ಆಗಿರ್ತಾರೆ, ಮದುವೆ ಆದಮೇಲೆ ಮೋಸ ಮಾಡ್ತಾ ಇದ್ದಾರೆ. ಅದು ಹೆಣ್ಣೆ ಆಗಿರಲಿ ಗಂಡೇ ಆಗಿರಲಿ ಯಾರೇ ಆಗಿರಲಿ. ಆದರೆ ನಾನು ಹೇಳುವಂಥದ್ದು ಏನಂದರೆ, ಇಷ್ಟಪಟ್ಟಂಥ ಜೀವಕ್ಕೆ ಮೋಸ ಮಾಡುವಂಥದ್ದು ಯಾವತ್ತೂ ಕೂಡ ಮಾಡಬಾರ್ದು. ಈ ಮಾತುಗಳನ್ನ ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ. ಇಷ್ಟೊಂದು ಕೂಲಾಗಿ ಎದಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೀವು ಬದಲಾಗಬೇಕು, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ದೇವರೇ ನಿಮ್ಮನ್ನು ಹಿಂಗೆ ಇಡಲ್ಲ. ಇವತ್ತೇ ನೀವು ಮೋಸ ಮಾಡಿದವ್ರು ನಗ್ತಾ ಇದ್ದಾರಲ್ಲ, ಅವ್ರ ಮುಂದೆನೇ ತುಂಬ ಚೆನ್ನಾಗಿರ್ತಾನೆ ದೇವರು. ಆದರೆ ನೀವು ಕಣ್ಣೀರನ್ನ ನಿಲ್ಲಿಸ್ಬೇಕಾಗುತ್ತೆ. ಅಂಥವ್ರಿಗೋಸ್ಕರ ಕಣ್ಣೀರನ್ನ ಹಾಕ್ಬಾರ್ದು ನೀವು. ಅಲ್ಲಿ ಪ್ರಯೋಜನ ಕೂಡ ಇಲ್ಲ. ಯಾಕಂದರೆ ಅವ್ರಿಗೆ ಅಷ್ಟೊಂದು ಹೇಳೋಕ್ಕೂ ಆಗಲ್ಲ, ಅದು ಅವ್ರಿಗೆ ಅಷ್ಟೊಂದು ಇಲ್ಲವೇ ಇಲ್ಲ, ಎಂಥದೂ ಇಲ್ಲ. ಆಯಿತಾ? ಯೋಗ್ಯತೆ ಅಂತ ಹೇಳ್ತೀವಿ ನಾವು, ನೇರವಾಗಿ ಹೇಳೋದಾಯ್ತು ಅಂದರೆ ಅಷ್ಟೊಂದು ಇಲ್ಲ. ಅವ್ರಿಗೋಸ್ಕರ ನೀವು ಕಣ್ಣೀರು ಹಾಕೋಷ್ಟು. ಒಂದು ನಿಜವಾದ ಪ್ರೀತಿನ ಕೊಡಬೇಕು. ನನ್ನ ಪ್ರಕಾರ ಇಷ್ಟೇ, ಒಂದು ನಿಜವಾದ ಪ್ರೀತಿನ ಕೊಡಬೇಕು, ಸಮಯವನ್ನು ಕೊಡಬೇಕು, ಯಾರಿಗೆ ಕೊಡದಿರೋಷ್ಟು ಬೆಲೆ ಅವ್ರಿಗೆ ಕೊಡಬೇಕು. ಉಳಿಸ್ಕೊಲಿಲ್ಲ ಅಂತ ಅಂದರೆ ಅಂಥವ್ರ ಬಗ್ಗೆ ಯೋಚನೆನೂ ಮಾಡಬಾರ್ದು, ಕನಸಲ್ಲೂ ಯೋಚನೆ ಮಾಡಬಾರ್ದು. ಯಾರೋ ಏನೋ ಅನ್ನೋ ರೀತಿಯೇ ಇರಬೇಕು. ಸಾಧ್ಯವಾದಷ್ಟು ಉಳಿಸ್ಕೊಳ್ಳೋ ಪ್ರಯತ್ನ ಪಡಬೇಕು.
ಈಗ ಎಷ್ಟಂತ ಹಿಡ್ಕೊಳಕ್ಕಾಗತ್ತೆ? ನೀವು ಅವ್ರನ್ನೇ ಕಾಯ್ಕೊಂಡು ಕುತ್ಕೋತೀರಾ? ಇಲ್ಲ ಅಲ್ವಾ? ಅವ್ರನ್ನೇ ಕಾಯ್ಕೊಂಡು ಕುತ್ಕೊಳ್ಳೋದೇ ನಿಮ್ಮ ಕೆಲಸನಾ? ಇಲ್ಲ. ಸಾಧ್ಯವಾದಷ್ಟು ಕೂಡ ಉಳಿಸ್ಕೋಬೇಕು. ನಾನು ಇಷ್ಟಪಡುವಂಥ ಜೀವ ರಕ್ಷಣೆ ಮಾಡ್ಕೋಬೇಕು, ಅದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಪ್ರೀತಿ ಮಾಡ್ತಾ ಇದ್ದೀವಿ ಅಂದಾಗ. ಇಲ್ಲ, ಪ್ರೀತಿಗೆ ಬೆಲೆ ಇಲ್ಲ, ನಿಮಗೂ ಬೆಲೆ ಇಲ್ಲ ಅಂತಂದಾಗ ಅಂಥವ್ರನ್ನ ಬಿಟ್ಟು ಬದುಕೋದೇ ಉತ್ತಮ. ಅದೇ ನಿಜವಾದ ಜೀವನ ಆಗಿರುತ್ತೆ. ಅವ್ರು ಈ ಥರ ಬದಲಾಗ್ಬಿಟ್ರಲ್ಲ ಅಂತ ನೀವು ಮೂಲೆ ಸೇರಿಕೊಂಡು ಒಂಟಿತನ ಕಾಡ್ತಾ ಇದೆ, ಎಂಥದೂ ಇಲ್ಲ. ನೀವು ಬದಲಾಗಬೇಕು, ಅಂಥವ್ರ ಮುಂದೆನೇ ನಗ್ನಗ್ತಾ ಬದುಕಬೇಕು. ಬೆಳ್ಳಗಿರೋದೆಲ್ಲ ಹಾಲಂತ ನಂಬೋದನ್ನ ಬಿಟ್ಟಾಗ ದೇವ್ರು ನಿಮ್ಮನ್ನ ತುಂಬ ಎತ್ತರಕ್ಕೆ ಬೆಳೆಸ್ತಾನೆ, ಅಂಥವ್ರ ಮುಂದೆನೇ ಬೆಳೆಸ್ತಾನೆ. ಪ್ರತಿಯೊಂದಕ್ಕೂ ಕೂಡ ಒಂದು ಕೆಟ್ಟದಾಗಿದೆ, ನಿಮಗೆ ಮೋಸ ಆಗಿದೆ ಅಂದರೆ ಮುಂದೆ ಒಳ್ಳೆಯ ದಿನಗಳು ಬರೋದಿರುತ್ತೆ, ಅದಕ್ಕೆ ಆಗಿರುತ್ತೆ. ಕೆಟ್ಟದ್ರಿಂದ ಒಳ್ಳೆಯದೇ ಇರೋದು, ಬೇರೆ ಎಂಥ